ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ಕಬ್ಬಿನಲ್ಲಿ ಜೇಕು, ತಪ್ಪಲ್ ಕಸ ಮತ್ತು ಹುಲ್ಲುಗಸ ಎಲ್ಲವನ್ನು ಸುಡುವಂತ ಅಟೂಲ್ ಕಂಪನಿಯ ಒಂದು ಸ್ಪ್ರೇಯರ್ ಬಗ್ಗೆ ಮಾಹಿತಿ ನೀಡ್ತಾರೆ. ಎಲ್ಲರೂ ಕೇಳಿಸ್ಕೊಳ್ಳಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕದಮ್ ಅಂತೇಳಿ. ನಾನು ಅತುಲ್ ಕಂಪನಿಯಲ್ಲಿ ಸುಮಾರು ಒಂದು 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಕಳೆದ ಒಂದು ವರ್ಷದಿಂದ ನಮಗೆ ಸಿಂಡಿಕಾ ಅಂತೇಳಿ ಹೊಸ ಉತ್ಪನ್ನ ಬಂತು. ಇದರಿಂದ ಮುಂಚಿತವಾಗಿ ನನ್ನ ಕಂಪನಿ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಅತುಲ್ ಲಿಮಿಟೆಡ್ ಏನಪ್ಪಾ ಅಂತಂದ್ರೆ ಇದು 1947 ಸೆಪ್ಟೆಂಬರ್ 5 ನಮ್ಗೆ ಸ್ಟಾರ್ಟ್ ಆಯ್ತು. ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತಲ್ಲ ಆ ಹಿಂದಿನ ಒಂದು 15 ದಿವಸ ಆದ್ಮೇಲೆ ನಮ್ಮ ಕಂಪನಿ ಸ್ಟಾರ್ಟ್ ಆಯ್ತು. ಇದು ಏನಪ್ಪಾ ಅಂತಂದ್ರೆ ಕಂಪನಿ ಅತುಲ್ ಕಂಪನಿ ಏನಂತಂದ್ರೆ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಕಂಪನಿ. ಯಾಕಂತಂದ್ರೆ ಇವಾಗೆಲ್ಲ ಅತುಲ್ ಲಿಮಿಟೆಡ್ ನೀವು ಹೊಸದಾಗೆಲ್ಲ ಕೇಳಿರ್ಬೋದು, ಬಟ್ ಈಸ್ ಎ ಓಲ್ಡ್ ಕಂಪನಿ. ಮೇಜರ್ ಏನಪ್ಪಾ ಅಂತಂದ್ರೆ ಅತುಲ್ ಕಂಪನಿ ಅಂದ್ರೆ ಇಷ್ಟು ದಿವಸ ಎಲ್ಲ ಅವರು ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಎಲ್ಲ ಪ್ರಾಡಕ್ಟ್ಗಳು. ಇತ್ತೀಚೆಗೆ ಕಳೆದ ಒಂದು 6 ರಿಂದ 7 ವರ್ಷದ ಹಿಂದೆ ನಾವೀಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಏನ್ ಪ್ರಾಡಕ್ಟ್ ಇದೆಯಲ್ಲ ಅದೇ ಪ್ರಾಡಕ್ಟ್ ಈಗ ರೈತರಿಗೆಲ್ಲ ಸಿಗ್ತಾ ಇದೆ. ಈಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ಸುಮಾರು ನಮ್ದು 74 ಪ್ರಾಡಕ್ಟ್ ಇದೆ. 74 ಪ್ರಾಡಕ್ಟ್ ಅಲ್ಲಿ ನಮ್ದು ಯಾವುದೇ ಒಂದು ಈ ಕೆಮಿಕಲ್ ಏನ್ ನಾವು ಮೆನ್ಷನ್ ಮಾಡಿರ್ತೇವಲ್ಲ, ನೀವು ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡಿದ್ರು ಅದೇ ನಮ್ದು ಎಕ್ಸ್ಪೋರ್ಟ್ ಕ್ವಾಲಿಟಿನೇ ನಮ್ದು ಪ್ರಾಡಕ್ಟ್ ಮೆನ್ಷನ್ ಇರುತ್ತೆ. ಈಗ ನಾವು ಕೃಷಿ ಮೇಳದಲ್ಲಿ ಈಗ ಒಂದು 4 ದಿವಸ ನಾವು ಏನ್ ಮಾಡಿದೇವಪ್ಪ ಅಂತಂದ್ರೆ ಸಿಂಡಿಕಾ ಒಂದು ಪ್ರಾಡಕ್ಟ್ ಅನ್ನ ನಾವು ಫೋಕಸ್ ಮಾಡಿದ್ದೇವೆ. ಇದೇ ಒಂದು ಸಿಂಡಿಕಾ ಏನಪ್ಪಾ ಅಂತಂದ್ರೆ ಇದು ಒಂದು ಕಬ್ಬಿನ ಕಳೆನಾಶಕ. ಇದು ಕಬ್ಬಿಗೆ ಮಾತ್ರ, ಮತ್ತೆ ಬೇರೆ ಯಾವುದೇ ಬೆಳೆಗೆ ನಾವು ಬರೋದಿಲ್ಲ. ಇದೇನಪ್ಪಾ ಅಂತಂದ್ರೆ ಹುಲ್ಲು ಜಾತಿ, ತಪ್ಪಲ ಜಾತಿ ಮತ್ತೆ ಜೇಕು 3 ವಿಧವಾದ ಕಳೆಗಳನ್ನ ನಾಶಪಡಿಸುತ್ತದೆ. ಮತ್ತೆ ಇದೇನಪ್ಪಾ ಅಂತಂದ್ರೆ ಜೇಕು 2 ರಿಂದ 3 ಗಂಟೆ ನಮ್ಗೆ ಕಂಟ್ರೋಲ್ ಆಗ್ತೈತಿ. ಆಮೇಲೆ ಏನಪ್ಪಾ ಅಂತಂದ್ರೆ ಇದು ಕಬ್ಬು ಹಚ್ಚಿ 30 ದಿವಸ ಆದ್ಮೇಲೆ ನಾವು ಸಿಂಪರಣೆ ಮಾಡ್ಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಹಳ ಮುಖ್ಯವಾಗಿ ಅಂತಂದ್ರೆ ತೇವವನ್ನ ಮೇಂಟೈನ್ ಮಾಡ್ಬೇಕು. ಹಸಿ ಇರ್ಬೇಕು. ಹಸಿ ಇತ್ತಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಯಾವುದೇ ಕಳೆನಾಶಕ ಆಯ್ತು ಎಷ್ಟು ಹಸಿ ಇರ್ತೈತಲ್ಲ ಅಷ್ಟು ನಮ್ಗೆ ರಿಸಲ್ಟ್ ಚೆನ್ನಾಗಿ ಬರ್ತೈತಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಾವು ಸ್ಪ್ರೇ ಮಾಡುವಾಗ ನಾಸಲ್ ಅನ್ನ ಕಟ್ ನಾಸಲ್ ಅಂತ ನಾವು ಉಪಯೋಗಿಸ್ತೇವೆ. ವಿ ಶೇಪ್ ಬರ್ತೈತಿ. ಆ ವಿ ಶೇಪ್ ನಾವು ಕಟ್ ನಾಸಲ್ ನ ಉಪಯೋಗ ಮಾಡಿದ್ರೆ ನಮ್ಗೆ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರ್ತೈತಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಸ್ಪ್ರೇ ಮಾಡೋ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಂತಂದ್ರೆ ಯಾವುದೇ ಒಂದು ಕಳೆನಾಶಕ ಆಯ್ತು, ಕೀಟನಾಶಕ ಆಯ್ತು, ಶಿಲೀಂಧ್ರನಾಶಕ ಆಯ್ತು, ನಾವು ಸ್ಪ್ರೇ ಮಾಡುವಾಗ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ತಂಪಾದ ವಾತಾವರಣದಲ್ಲೇ ಸಿಂಪರಣೆ ಮಾಡಬೇಕು. ಯಾವ್ದಕ್ಕಪ್ಪ ಅಂತಂದ್ರೆ ಬಿಸಿಲಿನ ವಾತಾವರಣದಲ್ಲಿ ಸಿಂಪರಣೆ ಮಾಡಿದ್ವಿ ಅಂತಂದ್ರೆ ಆವಿಯಾಗಿ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇರ್ತೈತಿ. ಮತ್ತೆ ಇನ್ನೊಂದೇನು ಸಿಂಡಿಕಾವನ್ನು ಉಪಯೋಗ ಮಾಡುವಾಗ ನಾವು ಮಳೆ ಬರ್ತಾ ಇದ್ದ ಮೋಡ ಇದ್ದ ವಾತಾವರಣ ಟೈಮ್ಗೆ ನಾವು ಸ್ಪ್ರೇ ಮಾಡಬಾರ್ದು. ಎದಕ್ಕಂತಂದ್ರೆ ಸ್ಪ್ರೇ ಮಾಡಿದ ಆದ್ಮೇಲೆ ನಾವು ಮಳೆ ಏನಾದ್ರು ಬಂದ್ರೆ ತೊಳೆದು ಹೋಗುವಂತ ಚಾನ್ಸಸ್ ಇರ್ತೈತಿ. ಇದು ಸಿಂಡಿಕಾ ಏನಪ್ಪಾ ಅಂತ ಸ್ಪ್ರೇ ಮಾಡಿದ್ಮೇಲೆ 2 ತಾಸುವರೆಗೂ ನಮ್ಗೆ ಬಿಡ್ಬೇಕು. ಇದ್ರ ನಮ್ಗೆ 2 ತಾಸು ಆದ್ಮೇಲೆ ನಮ್ ಮಳೆ ಬಂದ್ರು ಯಾವುದೇ ರೀತಿ ತೊಳೆದು ಹೋಗುವಂತ ಚಾನ್ಸಸ್ ಇರಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೊಂದು ನಮ್ದು ಎಫಿಕ್ಯಾಕ್ಸ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಈ ಎಫಿಕ್ಯಾಕ್ಸ್ ಏನಪ್ಪಾ ಅಂತಂದ್ರೆ ಇದು ಪ್ರತಿ ಎಕರೆಗೆ ನಾವು 50 ml ನಾವು ಸಿಂಪರಣೆ ಮಾಡ್ತೀವಿ. 50 ml ಅಂದ್ರೆ ಪ್ರತಿ ಕ್ಯಾನಿಗೆ 5 ml ಅಂತ ನಾವು ಸ್ಪ್ರೇ ಮಾಡಿದ್ವಪ್ಪ ಅಂತಂದ್ರೆ ಇದು 1 kg ಸಿಂಡಿಕಾ ಮತ್ತೆ 50 ml ಇದು 2 ಸೇರಿ ನಾವು 1 ಎಕರೆಗೆ ನಾವು 10 ಕ್ಯಾನ್ ಸಿಂಪರಣೆ ಮಾಡಿದ್ರೆ ನಮ್ಗೆ ಹುಲ್ಲು ಜಾತಿ, ತಪ್ಪಲು ಜಾತಿ, ಜೇಕು 3 ಕ್ಲಿಯರ್ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಹೋಗದೇ ಇರುವಂತ ಕಳೆಗಳನ್ನು ನಾನು ಹೇಳ್ತೀನಿ. ಯಾವಪ್ಪ ಅಂತಂದ್ರೆ ಮುಳ್ಳು ಸಜ್ಜಿ ಮತ್ತೆ ಹನಜ್ಜಿ ಮತ್ತೆ ಗರಿಕೆ ಏನಿರ್ತೈತಲ್ಲ ಅದು ಗರಿಕೆ ಸಣ್ಣದಿತ್ತಪ್ಪ ಅಂತಂದ್ರೆ ಮಕ್ ಮಾಡ್ತೈತಿ. ಉಳಿದಿದ್ದೆಲ್ಲ ನಿಮ್ಗೆ ಕಳೆಗಳೆಲ್ಲ ಕಂಟ್ರೋಲ್ ಆಗ್ತೈತಿ. ಇದು ಅತುಲ್ ಕಂಪನಿಯ ಸಿಂಡಿಕಾ ಸಿಂಡಿಕಾ ಸಿಂಡಿಕಾ. ಧನ್ಯವಾದ. ಓಕೆ, ಇದು 1 ಎಕರೆಗೆ ಎಷ್ಟು ಹಾಕ್ಬೇಕು ಸರ್? ಇದು 1 ಎಕರೆಗೆ 1 kg ಸರ್. 1 kg. 1 kg. ಅದು ಕಾಸ್ಟ್ ಎಷ್ಟಿದೆ ಸರ್ ಇದರದು? ಸರ್ ಇದು ಕಾಸ್ಟ್ ಏನಪ್ಪಾ ಅಂತಂದ್ರೆ 1750 ರೂಪಾಯಿ ಇದು 1 kg ಆಗ್ತೈತ್ರಿ. ಇದು ಎಫಿಕ್ಯಾಕ್ಸ್ ಏನಪ್ಪಾ ಅಂದ್ರೆ 50 ml ಗೆ 100 ರೂಪಾಯಿ ಆಗ್ತೈತಿ. 2 ಸೇರಿ ನಮ್ಗೆ 1850 ರೂಪಾಯಿ ಪ್ರತಿ ಎಕರೆಗೆ ರೈತರಿಗೆ ಬೀಳುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ 1850 ರೂಪಾಯಿ ಎದಕ್ಕಂತಂದ್ರೆ ಇದು ನಾವು ಸಿಂಪರಣೆ ಮಾಡಿದಿಪ್ಪ ಅಂತಂದ್ರೆ ಇದು ನಮ್ಗೆ ಎಲ್ಲಾ ರೀತಿ ಕಳೆಗಳು ಹೋಗ್ತೈತಿ. ಮತ್ತೆ ಇನ್ನೊಂದು ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಏನು ಎಡೆಕುಂಟೆ ಮಾಡಿಲ್ಲ, ಏನು ಮಾಡಿಲ್ಲಪ್ಪ ಅಂತಂದ್ರೆ 45 ದಿವಸವರೆಗೂ ಕಳೆಗಳ ನಮ್ಗೆ ಯಾವುದೇ ರೀತಿ ಬರಂಗಿಲ್ಲ. ಆ ರೀತಿ ಕಂಟ್ರೋಲ್ ಆಗ್ತೈತಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಸಗಳು ಏನ್ ಹೈಟ್ ಆಗಿರ್ತೈತಿ ನಾವು ಸಿಂಪರಣೆ ಮಾಡಿದ ಆದ್ಮೇಲೆ ಏನಾಗ್ತೈತಿ ಕಸ ಎಲ್ಲ ಪುಡಿ ಆಗಿ ಗೊಬ್ಬರ ಆದಂಗ ಆಗ್ತೈತಿ. ಅವಾಗ ಏನಾಗ್ತೈತಿ ಕಬ್ಬಿಗೆ ಹಸಿರಲ್ಲೇ ಗೊಬ್ಬರ ಕೊಟ್ಟಂಗ ಆಗ್ತೈತಿ. ಅವಾಗ ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತೈತಿ, ಕಬ್ಬಿನ ಒಂದು ಹೈಟ್ ಹೆಚ್ಚಿಗೆ ಆಗ್ತೈತಿ, ಕಬ್ಬಿನ ಗಾತ್ರ ಹೆಚ್ಚಿಗೆ ಆಗ್ತೈತಿ. ನಿಮ್ಗೆ ಅಲ್ಟಿಮೇಟ್ ಅಂತಂದ್ರೆ ನಮ್ಗೆ ಇಳುವರಿ ಹೆಚ್ಚಿಗೆ ಆಗಲು ಸಿಂಡಿಕಾ ನಮ್ಗೆ ಕಾರಣ ಆಗುತ್ತೆ. ಇದು ನಾವು ಲೈವ್ ಎಕ್ಸಾಂಪಲ್ ಸುಮಾರು ರೈತರೆಲ್ಲ ಸ್ಪ್ರೇ ಮಾಡಿದ್ರೆ ಅವರ ಒಂದು ಅನುಭವನು ನಮಗೆ ಸಿಕ್ಕಿತ್ತು. ನಾವು ಕಂಪ್ನಿ ಕಡೆ 45 ದಿವಸ ಹೇಳ್ತೇವೆ, ಬಟ್ ಫಾರ್ಮರ್ ಫೀಡ್ಬ್ಯಾಕ್ ಇನ್ನು ನಮ್ಗೆ ಹೆಚ್ಚಿಗೆ ದಿವಸ ಕಂಟ್ರೋಲ್ ಸಿಕ್ಕಿದೆ ಅಂತ ನಮಗೆ ಮಾಹಿತಿ ಇದೆ. ಓಕೆ.